ಉಡುಪಿ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ CR ನಂಬರ್ 79/2026 ಎಂಬ ಪ್ರಕರಣ ಝೀನತ್ ಇಬ್ರಾಹಿಂ ಎಂಬ ಮಹಿಳೆ ಮೇಲೆ ದಾಖಲಾಗಿದೆ. ಅವರ ಕ್ರಿಮಿನಲ್ ಹಿನ್ನೆಲೆ ಮತ್ತು ಚೆಕ್ ಮಾಡಿದಾಗ ಅವರ ಮೇಲೆ 6 ರಿಂದ 7 ಚೆಕ್ ಬೌನ್ಸ್ ಕೇಸುಗಳಿದೆ. ಅದಲ್ಲದೆ ಮಣಿಪಾಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಚೀಟಿಂಗ್ ಕೇಸ್ ಮುಂಚೆ ರಿಜಿಸ್ಟರ್ ಆಗಿರೋದಿದೆ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡುಬಂದಿದೆ. ಈ ಕಂಪ್ಲೇಂಟ್ದು ಸಾರಾಂಶ ಏನಂತ ಹೇಳಿದರೆ, ಈ ಕಂಪ್ಲೇನೆಂಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಹೂಡಿಕೆಗೋಸ್ಕರ ಅಂತ ಹೇಳಿ ಈ ಮಹಿಳೆಗೆ 70 ಲಕ್ಷ ಕೊಟ್ಟಿದ್ದಾರೆ. ಅದಾದಮೇಲೆ ಆ ದುಡ್ಡನ್ನು ವಾಪಸ್ ಕೇಳಕ್ಕೆ ಹೋಗಿದ್ದಾಗ ಈ ಕಂಪ್ಲೇನೆಂಟ್ ಒಟ್ಟಿಗೆ ಇರುವಂಥ ಖಾಸಗಿ ವಿಡಿಯೋ ಇದೆ ಅಂತಲೂ ಅದನ್ನು ಪಬ್ಲಿಕ್ ಮಾಡ್ತೀವಿ ಅಂತ ಥ್ರೆಟನ್ ಮಾಡಿದ್ದಾರೆ ಅಂತ. ಅದಲ್ಲದೆ ಆ ವ್ಯಕ್ತಿ ಮೇಲೆ ಸುಳ್ಳು ರೇಪ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಈ ಮಹಿಳೆ ಹೇಳಿದ್ದಾರೆ ಅಂತ. ಅದೇ ರೀತಿ ಬೇರೆ ಕೆಲವೊಂದು ವ್ಯಕ್ತಿಗಳೊಟ್ಟಿಗೂ ಈ ಥರ ವೀಡಿಯೋಗಳು ಇಟ್ಕೊಂಡು ಇದೇ ರೀತಿ ಹನಿ ಟ್ರಾಪಿಂಗ್ ಮಾಡಿದ್ದಾರೆ, ಅದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಈ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ನಾವು ಝೀನತ್ ಇಬ್ರಾಹಿಮನ್ನು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ 5 ದಿನ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ. ತನಿಖೆ ಮುಂದುವರಿಯಲಾಗ್ತಿದೆ. ಇದೇ ರೀತಿ ಬೇರೆ ವ್ಯಕ್ತಿಗಳಿಗೆ ಈ ಥರ ಘಟನೆ ಇದೆ ಮಹಿಳೆಯಿಂದ ಅಂತಿದ್ದರೆ ಅದು ತನಿಖೆಯಲ್ಲಿ ಕಂಡು ಬಂದರೆ ಆ ವ್ಯಕ್ತಿಗಳನ್ನು ನಾವು ಸಂಪರ್ಕಿಸಿ ಅವರಿಗೆ ಏನಾದರೂ ಸಪ್ರೇಟ್ ಕಂಪ್ಲೇಂಟ್ ಇದ್ದರೆ ಅದರಲ್ಲಿ ಸಪ್ರೇಟ್ ಪ್ರಕರಣ ದಾಖಲು ಮಾಡಿ ಮತ್ತು ತನಿಖೆ ಮುಂದುವರಿಯಲಾಗ್ತದೆ. ಆ ಥರ ವ್ಯಕ್ತಿಗಳಿಗೆ ಯಾರಿಗಾದರೂ ಕಂಪ್ಲೇಂಟ್ ಇದ್ದರೆ ನೀವು ಮುಂದೆ ಬರ್ಬೋದು. ಉಡುಪಿ ಟೌನ್